ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಎರಡನೇ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸುಮಾರು 3 ಹುದ್ದೆಗಳಿಗೆ ಏನು ಅನುದಾನಿತ ಶಾಲೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ 3 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅವು ಯಾವ ಸಬ್ಜೆಕ್ಟಿದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು. ಆದ್ಮೇಲೆ ಇದು ಎರಡನೇ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮೊದಲು ಪ್ರಕಟಣೆಯಲ್ಲಿ ಕೊಟ್ಟಾಗ ಯಾರೂ ಬರಲಿಲ್ಲ, ಈಗ ಎರಡನೇ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಈಗಲೂ ಸಹಿತ ಯಾರೂ ಬರದೇ ಇದ್ದಾಗ ಮೂರನೇ ಪ್ರಕಟಣೆಯನ್ನು ಕೊಡ್ತಾರೆ. ಆಗಲೂ ಯಾರೂ ಬರದೇ ಇದ್ದಾಗ ಅದನ್ನು ಜನರಲ್ ಮೆರಿಟ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ. ಹಾಗಿತ್ತಂದರೆ ಯಾವ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಬರೋಣಂತೆ. ಇಲ್ಲಿ ಏನು ಸಿದ್ಧಗಂಗಾ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಂತೆ, ಸಿದ್ಧಗಂಗಾ ಮಠ ತುಮಕೂರಿಗೆ ಸಂಬಂಧಪಟ್ಟಂತೆ ಅನುದಾನಿತ ಪ್ರೌಢಶಾಲೆಯಲ್ಲಿ ಅವರು 31/12/2015 ಏನು ಸರ್ಕಾರದವರು ಹೇಳಿದ್ರು 15ರಿಂದ 20ರವರೆಗೆ ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬ್ತೀವಿ ಅಂತೇಳಿ. ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 26/7/2024 ಒಂದು ಪ್ರಕಟಣೆ ಕೊಟ್ಟಿತ್ತು. ಅವಾಗ ಯಾರೂ ಮೋಸ್ಟ್ಲಿ ಬಂದಿರಲಿಕ್ಕಿಲ್ಲ, ಯಾವುದೇ ಅರ್ಜಿ ಸ್ವೀಕಾರವಾಗಿರುವುದಿಲ್ಲ ಅಂದ್ಕೊಂಡಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಅದನ್ನು ಕಂಟಿನ್ಯೂಷನ್ ಮಾಡಿ ಎರಡನೇ ಪ್ರಕಟಣೆಯಲ್ಲಿ ಕೊಡ್ತಾರೆ. ಈಗಲೂ ಬರದೇ ಇದ್ದರೆ ಮತ್ತು ಮೂರನೇ ಪ್ರಕಟಣೆಯಲ್ಲಿ ಕೊಡ್ತಾರೆ. ಆವಾಗಲೂ ಬರದೇ ಇದ್ದಾಗ ಅದನ್ನು ಎಲ್ಲ ಹುದ್ದೆಗಳನ್ನು ಜನರಲ್ ಮೆರಿಟಿಗೆ ತಗೊಂಡು ಕಾಲನ್ನು ಮಾಡ್ತಾರೆ. ಹೀಗಾಗಿ ಇಲ್ಲಿಯೂ ಸಹಿತ ಅವ್ರೇನು ಮಾಡ್ತಾರೆ, ಎರಡನೇ ಪ್ರಕಟಣೆ ಅರ್ಜಿಗಳನ್ನು ಪಡೆದು ಭರ್ತಿ ಮಾಡಲು ತಿಳಿಸಿದ್ದಾರೆ. ಹೀಗಾಗಿ ಈಗೇನಿದೆ, ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳಿದ್ರೆ ಅವರು ₹500 ಡಿಡಿಯನ್ನು ತೊಗೊಂಡು ಅವರು ಇದು ಪ್ರಕಟಣೆ ಆದ 21 ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ, 2 ಸೆಟ್ ಡಾಕ್ಯುಮೆಂಟೇಷನ್, ಒಂದು ಸೆಟ್ಟನ್ನು ಸಂಸ್ಥೆಗೆ ಕಳಿಸ್ಬೇಕು, ಇನ್ನೊಂದು ಸೆಟ್ಟನ್ನು ತುಮಕೂರು DDP ಆಫೀಸಿಗೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಸಿದ್ಧಗಂಗಾ ಸಂಸ್ಥೆ, ಸಿದ್ಧಗಂಗಾ ಮಠ ತುಮಕೂರು ಇವರಿಗೆ ಸಲ್ಲಿಸಬೇಕು, ಇನ್ನೊಂದು DDPIಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕನ್ನಡ ಇದೆ, ಅದು ಸಾಮಾನ್ಯ ಅಭ್ಯರ್ಥಿ ಕೊಟ್ಟಿದ್ದಾರೆ. ಆಂಗ್ಲ ಇದೆ, 2A ಕೊಟ್ಟಿದ್ದಾರೆ. CBZ ಇದೆ, ಪರಿಶಿಷ್ಟ ಪಂಗಡ ಕೊಟ್ಟಿದ್ದಾರೆ. ಓಕೆ, ಆದರೆ ಅದು ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ, ಕನ್ನಡ ಏನು ಸಾಮಾನ್ಯ ಅಭ್ಯರ್ಥಿ ಇದೆ ಅದನ್ನು ತೃತೀಯ ಲಿಂಗಿಗೆ ಒಂದಿಟ್ಟಿದ್ದಾರೆ, ಅಂದರೆ ಥರ್ಡ್ ಜೆಂಡರ್ ಅಂತೇಳಿ. ನೆಕ್ಸ್ಟು ಆಂಗ್ಲ ಮಾಧ್ಯಮ 2A ಅದನ್ನು ಒಂದು ಅಂಗವಿಕಲ ದೃಷ್ಟಿಮಾನ್ಯ ಅದವರು ಕೊಟ್ಟಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಲ್ಲ, ದೃಷ್ಟಿಮಾನ್ಯ ಅಂತಿದೆ, ಅವರು ಕೊಟ್ಟಿದ್ದಾರೆ. ಮತ್ತು CBZ ಪರಿಶಿಷ್ಟ ಪಂಗಡ ಏನಿದೆ ಅದು ಸಹಿತ ದೃಷ್ಟಿಮಾನ್ಯ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಕ್ಯಾಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳು ಯಾರಿದ್ದರೆ ಅವರು ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ ಇನ್ನೊಂದೇನಿದೆ, 21 ದಿನದ ಒಳಗಾಗಿ ಅಂತ ಕೊಟ್ಟಿದ್ದಾರೆ. ಇವತ್ತಿನಿಂದ 21 ದಿನದ ಒಳಗಾಗಿ ನೀವೇನು ಮಾಡಿರಿ, ಯಾರು ಈ ಕ್ಯಾಟಗರಿಯಲ್ಲಿ ಬರುವಂಥವ್ರು ಅರ್ಜಿ ಸಲ್ಲಿಸಬೇಕು. ಅಕಸ್ಮಾತ್ ಇಲ್ಲಿಯೂ ಸಹಿತ ಬರದೇ ಇದ್ದಾಗ ಅವರು ಇನ್ನೊಮ್ಮೆ DDPIನ ಪರ್ಮಿಷನ್ ತೊಗೊಂಡು ಮೂರನೇ ನೋಟಿಫಿಕೇಷನ್ ಅಧಿಸೂಚನೆಯನ್ನು ಕೊಡ್ತಾರೆ. ಆವಾಗಲೂ ಸಹಿತ ಯಾರೂ ಬರದೇ ಇದ್ದಾಗ ಈ ಎಲ್ಲ ಹುದ್ದೆಗಳನ್ನು ಜನರಲ್ ಮೆರಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.